ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಈ ಅಪಪ್ರಚಾರ ನಿಲ್ಲಬೇಕು, ಈ ಷಡ್ಯಂತ್ರ ನಿಲ್ಲಬೇಕು ಅನ್ನುವಂಥ ಆಗ್ರಹ ಈಗ ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಆಗಿದೆ. ಕಾಫಿನಾಡಲ್ಲಿ ರಾತ್ರೋರಾತ್ರಿ ಈ ಮಹಾದ್ವಾರ ರೆಡಿಯಾಗಿರೋದು. ಹಿಂದೂ ಮಹಾಗಣಪತಿ ಪೆಂಡಾಲ್ಗೆ ಧರ್ಮಸ್ಥಳದ ಮಹಾದ್ವಾರವನ್ನ ಹಾಕಿದ್ದಾರೆ. ಈ ಬಾರಿ ವಿನೂತನವಾಗಿ ಗಣೇಶೋತ್ಸವ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟಕರು ಈಗ ನಿರ್ಧಾರವನ್ನ ಮಾಡಿರೋದು. ಮಹಾದ್ವಾರ ಪೆಂಡಾಲ್ನಲ್ಲಿ ನಾಳೆ ಗಣೇಶೋತ್ಸವ, ಭರ್ಜರಿ ಗಣೇಶೋತ್ಸವ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಹನುಮಂತಪ್ಪ ವೃತ್ತದಲ್ಲಿ ಧರ್ಮಸ್ಥಳ ಮಹಾದ್ವಾರ ರೆಡಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಮಹಾದ್ವಾರ ಇದೆಯೋ, ಧರ್ಮಸ್ಥಳಕ್ಕೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಉಜ್ಜಯಿಯ ನಂತರದಲ್ಲಿ ಬೆಳ್ತಂಗಡಿ ದಾಟಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಹಾದ್ವಾರ ಇದೆಯೋ ಅದೇ ರೀತಿಯಲ್ಲಿ ಮಹಾದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ವಿವಿಧ ಬಗೆಯ ದೀಪಾಲಂಕಾರಗಳನ್ನ ಕೂಡ ಮಾಡಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆ ಗಣೇಶೋತ್ಸವ, ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹಿಂದೂ ಸಂಘಟನೆಗಳು ವಿನೂತನವಾಗಿ ಗಣೇಶೋತ್ಸವವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ತಯಾರಿಗಳನ್ನ ಮಾಡಿಕೊಂಡಿರೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಈ ಮಹಾದ್ವಾರ. ಶ್ರೀ ಧರ್ಮಸ್ಥಳ ಮಹಾದ್ವಾರ ಅನ್ನುವಂಥ ಹೆಸರಿನೊಂದಿಗೆ ಈ ಮಹಾದ್ವಾರ ಈಗ ರಾರಾಜಿಸ್ತಾ ಇದೆ. ಪೆಂಡಾಲ್ಗೆ ಧರ್ಮಸ್ಥಳ ಮಹಾದ್ವಾರವನ್ನ ಹಾಕಿದ್ದಾರೆ. ಇದು ಈಗ ಎಲ್ಲರ ಗಮನ ಸೆಳೀತಾ ಇದೆ. ಅಪಪ್ರಚಾರಿಗಳ ವಿರುದ್ಧ ವಿನೂತನವಾಗಿ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಈ ಅಪಪ್ರಚಾರ ನಿಲ್ಲಬೇಕು, ಈ ಷಡ್ಯಂತ್ರ ನಿಲ್ಲಬೇಕು ಅನ್ನುವಂಥ ಆಗ್ರಹ ಈಗ ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಆಗಿದೆ. ಕಾಫಿನಾಡಲ್ಲಿ ರಾತ್ರೋರಾತ್ರಿ ಈ ಮಹಾದ್ವಾರ ರೆಡಿಯಾಗಿರೋದು. ಹಿಂದೂ ಮಹಾಗಣಪತಿ ಪೆಂಡಾಲ್ಗೆ ಧರ್ಮಸ್ಥಳದ ಮಹಾದ್ವಾರವನ್ನ ಹಾಕಿದ್ದಾರೆ. ಈ ಬಾರಿ ವಿನೂತನವಾಗಿ ಗಣೇಶೋತ್ಸವ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟಕರು ಈಗ ನಿರ್ಧಾರವನ್ನ ಮಾಡಿರೋದು. ಮಹಾದ್ವಾರ ಪೆಂಡಾಲ್ನಲ್ಲಿ ನಾಳೆ ಗಣೇಶೋತ್ಸವ, ಭರ್ಜರಿ ಗಣೇಶೋತ್ಸವ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಹನುಮಂತಪ್ಪ ವೃತ್ತದಲ್ಲಿ ಧರ್ಮಸ್ಥಳ ಮಹಾದ್ವಾರ ರೆಡಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಮಹಾದ್ವಾರ ಇದೆಯೋ, ಧರ್ಮಸ್ಥಳಕ್ಕೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಉಜ್ಜಯಿಯ ನಂತರದಲ್ಲಿ ಬೆಳ್ತಂಗಡಿ ದಾಟಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಹಾದ್ವಾರ ಇದೆಯೋ ಅದೇ ರೀತಿಯಲ್ಲಿ ಮಹಾದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ವಿವಿಧ ಬಗೆಯ ದೀಪಾಲಂಕಾರಗಳನ್ನ ಕೂಡ ಮಾಡಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆ ಗಣೇಶೋತ್ಸವ, ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹಿಂದೂ ಸಂಘಟನೆಗಳು ವಿನೂತನವಾಗಿ ಗಣೇಶೋತ್ಸವವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ತಯಾರಿಗಳನ್ನ ಮಾಡಿಕೊಂಡಿರೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಈ ಮಹಾದ್ವಾರ. ಶ್ರೀ ಧರ್ಮಸ್ಥಳ ಮಹಾದ್ವಾರ ಅನ್ನುವಂಥ ಹೆಸರಿನೊಂದಿಗೆ ಈ ಮಹಾದ್ವಾರ ಈಗ ರಾರಾಜಿಸ್ತಾ ಇದೆ. ಪೆಂಡಾಲ್ಗೆ ಧರ್ಮಸ್ಥಳ ಮಹಾದ್ವಾರವನ್ನ ಹಾಕಿದ್ದಾರೆ. ಇದು ಈಗ ಎಲ್ಲರ ಗಮನ ಸೆಳೀತಾ ಇದೆ. ಅಪಪ್ರಚಾರಿಗಳ ವಿರುದ್ಧ ವಿನೂತನವಾಗಿ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಈ ಅಪಪ್ರಚಾರ ನಿಲ್ಲಬೇಕು, ಈ ಷಡ್ಯಂತ್ರ ನಿಲ್ಲಬೇಕು ಅನ್ನುವಂಥ ಆಗ್ರಹ ಈಗ ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಆಗಿದೆ. ಕಾಫಿನಾಡಲ್ಲಿ ರಾತ್ರೋರಾತ್ರಿ ಈ ಮಹಾದ್ವಾರ ರೆಡಿಯಾಗಿರೋದು. ಹಿಂದೂ ಮಹಾಗಣಪತಿ ಪೆಂಡಾಲ್ಗೆ ಧರ್ಮಸ್ಥಳದ ಮಹಾದ್ವಾರವನ್ನ ಹಾಕಿದ್ದಾರೆ. ಈ ಬಾರಿ ವಿನೂತನವಾಗಿ ಗಣೇಶೋತ್ಸವ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟಕರು ಈಗ ನಿರ್ಧಾರವನ್ನ ಮಾಡಿರೋದು. ಮಹಾದ್ವಾರ ಪೆಂಡಾಲ್ನಲ್ಲಿ ನಾಳೆ ಗಣೇಶೋತ್ಸವ, ಭರ್ಜರಿ ಗಣೇಶೋತ್ಸವ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಹನುಮಂತಪ್ಪ ವೃತ್ತದಲ್ಲಿ ಧರ್ಮಸ್ಥಳ ಮಹಾದ್ವಾರ ರೆಡಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಮಹಾದ್ವಾರ ಇದೆಯೋ, ಧರ್ಮಸ್ಥಳಕ್ಕೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಉಜ್ಜಯಿಯ ನಂತರದಲ್ಲಿ ಬೆಳ್ತಂಗಡಿ ದಾಟಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಹಾದ್ವಾರ ಇದೆಯೋ ಅದೇ ರೀತಿಯಲ್ಲಿ ಮಹಾದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ವಿವಿಧ ಬಗೆಯ ದೀಪಾಲಂಕಾರಗಳನ್ನ ಕೂಡ ಮಾಡಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆ ಗಣೇಶೋತ್ಸವ,
ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹಿಂದೂ ಸಂಘಟನೆಗಳು ವಿನೂತನವಾಗಿ ಗಣೇಶೋತ್ಸವವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ತಯಾರಿಗಳನ್ನ ಮಾಡಿಕೊಂಡಿರೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಈ ಮಹಾದ್ವಾರ, ಶ್ರೀ ಧರ್ಮಸ್ಥಳ ಮಹಾದ್ವಾರ ಅನ್ನುವಂತ ಹೆಸರಿನೊಂದಿಗೆ ಈ ಮಹಾದ್ವಾರ ಈಗ ರಾರಾಜಿಸ್ತಾ ಇದೆ. ಪೆಂಡಾಲ್ಗೆ ಧರ್ಮಸ್ಥಳ ಮಹಾದ್ವಾರವನ್ನ ಹಾಕಿದ್ದಾರೆ. ಇದು ಈಗ ಎಲ್ಲರ ಗಮನ ಸೆಳೀತಾ ಇದೆ. ಅಪಪ್ರಚಾರಿಗಳ ವಿರುದ್ಧ ವಿನೂತನವಾಗಿ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಈ ಅಪಪ್ರಚಾರ ನಿಲ್ಲಬೇಕು, ಈ ಷಡ್ಯಂತ್ರ ನಿಲ್ಲಬೇಕು ಅನ್ನುವಂಥ ಆಗ್ರಹ ಈಗ ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಆಗಿದೆ. ಕಾಫಿನಾಡಲ್ಲಿ ರಾತ್ರೋರಾತ್ರಿ ಈ ಮಹಾದ್ವಾರ ರೆಡಿಯಾಗಿರೋ ಇಂದು ಮಹಾಗಣಪತಿ ಪೆಂಡಾಲ್ಗೆ ಧರ್ಮಸ್ಥಳದ ಮಹಾದ್ವಾರವನ್ನ ಹಾಕಿದ್ದಾರೆ. ಈ ಬಾರಿ ವಿನೂತನವಾಗಿ ಗಣೇಶೋತ್ಸವ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟಕರು ಈಗ ನಿರ್ಧಾರವನ್ನ ಮಾಡಿರೋದು. ಮಹಾದ್ವಾರ ಪೆಂಡಾಲ್ನಲ್ಲಿ ನಾಳೆ ಗಣೇಶೋತ್ಸವ, ಭರ್ಜರಿ ಗಣೇಶೋತ್ಸವ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಹನುಮಂತಪ್ಪ ವೃತ್ತದಲ್ಲಿ ಧರ್ಮಸ್ಥಳ ಮಹಾದ್ವಾರ ರೆಡಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಮಹಾದ್ವಾರ ಇದೆಯೋ ಧರ್ಮಸ್ಥಳಕ್ಕೆ ಎಂಟರ್ ಆಗುವಂತಹ ಸಂದರ್ಭದಲ್ಲಿ ಉಜ್ಜರೆಯ ನಂತರದಲ್ಲಿ ಬೆಳ್ತಂಗಡಿ ದಾಟಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಹಾದ್ವಾರ ಇದೆಯೋ ಅದೇ ರೀತಿಯಲ್ಲಿ ಮಹಾದ್ವಾರವನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ವಿವಿಧ ಬಗೆಯ ದೀಪಾಲಂಕಾರಗಳನ್ನ ಕೂಡ ಮಾಡಿ ಕಂಗೊಳಿಸ್ತಾ ಇದೆ. ಇನ್ನು ನಾಳೆ ಗಣೇಶೋತ್ಸವ, ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರ್ಜರಿಯಾಗಿ ನಡೀತಾ ಇದೆ. ಹಿಂದೂ ಸಂಘಟನೆಗಳು ವಿನೂತನವಾಗಿ ಗಣೇಶೋತ್ಸವವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ತಯಾರಿಗಳನ್ನ ಮಾಡಿಕೊಂಡಿರೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇರೋದು ಈ ಮಹಾದ್ವಾರ, ಶ್ರೀ ಧರ್ಮಸ್ಥಳ ಮಹಾದ್ವಾರ ಅನ್ನುವಂತ ಹೆಸರಿನೊಂದಿಗೆ ಈ ಮಹಾದ್ವಾರ ಈಗ ರಾರಾಜಿಸ್ತಾ ಇದೆ. ಪೆಂಡಾಲ್ಗೆ ಧರ್ಮಸ್ಥಳ ಮಹಾದ್ವಾರವನ್ನ ಹಾಕಿದ್ದಾರೆ. ಇದು ಈಗ ಎಲ್ಲರ ಗಮನ ಸೆಳೀತಾ ಇದೆ. ಅಪಪ್ರಚಾರಿಗಳ ವಿರುದ್ಧ ವಿನೂತನವಾಗಿ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದಲೂ ಕೂಡ ಹೋರಾಟ ನಡೀತಾ ಇದೆ, ಪ್ರತಿಭಟನೆ ನಡೀತಾ ಇದೆ. ಈ ಅಪಪ್ರಚಾರ ನಿಲ್ಲಬೇಕು, ಈ ಷಡ್ಯಂತ್ರ ನಿಲ್ಲಬೇಕು ಅನ್ನುವಂಥ ಆಗ್ರಹ ಈಗ ವಿನೂತನವಾಗಿ ಹೋರಾಟವನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಧರ್ಮಸ್ಥಳ ಮಹಾದ್ವಾರ ನಿರ್ಮಾಣ ಆಗಿದೆ. ಕಾಫಿನಾಡಲ್ಲಿ ರಾತ್ರೋರಾತ್ರಿ ಈ ಮಹಾದ್ವಾರ ರೆಡಿಯಾಗಿರೋ ಇಂದು ಮಹಾಗಣಪತಿ ಪೆಂಡಾಲ್ಗೆ ಧರ್ಮಸ್ಥಳದ ಮಹಾದ್ವಾರವನ್ನ ಹಾಕಿದ್ದಾರೆ. ಈ ಬಾರಿ ವಿನೂತನವಾಗಿ ಗಣೇಶೋತ್ಸವ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಂಘಟಕರು ಈಗ ನಿರ್ಧಾರವನ್ನ ಮಾಡಿರೋದು. ಮಹಾದ್ವಾರ ಪೆಂಡಾಲ್ನಲ್ಲಿ ನಾಳೆ ಗಣೇಶೋತ್ಸವ, ಭರ್ಜರಿ ಗಣೇಶೋತ್ಸವ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ಹನುಮಂತಪ್ಪ ವೃತ್ತದಲ್ಲಿ ಧರ್ಮಸ್ಥಳ ಮಹಾದ್ವಾರ ರೆಡಿಯಾಗಿದೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ,